ನಮಸ್ತೆ ವೀಕ್ಷಕರೇ, ನಾನೀಗ ಮಜ್ಜಿಗೆ ಸಾರು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಮಜ್ಜಿಗೆ ಸಾರು 3 ವೆರೈಟಿಯಲ್ಲಿ ಮಾಡ್ತೀನಿ. ಸದ್ಯದಲ್ಲಿ ಈಗ ಒಂದು ವೆರೈಟಿ ತೋರಿಸ್ತೀನಿ, ನೆಕ್ಸ್ಟ್ ಇನ್ನೊಂದು ವೆರೈಟಿ ತೋರಿಸ್ತೀನಿ. ಯಾವ ರೀತಿ ಅಂತ ಈಸಿ ಮೆಥಡಲ್ಲಿ ಇದು ಬೇಗ ಮಾಡ್ಕೋಬೋದು. ಈಗ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಹಸಿ ಕೊಬ್ಬರಿ, ಹಸಿಮೆಣಸಿನಕಾಯಿ, ಅರಿಶಿಣ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಜೊತೆಗೆ ಕರಿಬೇವು. ಅದಾದ ನಂತರ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು 2 ಸ್ಪೂನ್ ಅಷ್ಟೇ ತೊಗೋಬೇಕು, ನೀವು ಹೆಚ್ಚಿಗೆ ತೊಗೋಬಾರ್ದು. ಅದಾದ ನಂತರ ಮೊಸರನ್ನ ನಾನು ಗಟ್ಟಿ ಮೊಸರನ್ನ ಮಜ್ಜಿಗೆ ಥರ ಕಡಿದು ಇಟ್ಕೊಂಡಿದ್ದೀನಿ ನಾನು. ಈಗ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾಯಿದ್ದೀನಿ. ಮೊದಲಿಗೆ ನಾವು ಒಂದು ಸಣ್ಣದೊಂದು ಜಾರ್ ತೊಗೊಳ್ಳೋಣ. ನೋಡಿ, ಜಾರ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಏನೇನು ಪೇಸ್ಟ್ ಮಾಡ್ಕೋಬೇಕು, ನಾವು ಕೆಲವೊಂದು ಐಟಮ್ಸ್ನ ಮಾತ್ರ ಪೇಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಹಸಿಮೆಣಸಿನಕಾಯಿ, ಅದಾದ ನಂತರ ಕೊತ್ತಂಬರಿ, ನಂತರ ಬೆಳ್ಳುಳ್ಳಿ, ಕರಿಬೇವು, ಹಸಿ ಕೊಬ್ಬರಿ. ಯಾವುದೇ ಕಾರಣಕ್ಕೂ ನೀವು ನೀರನ್ನು ಹಾಕ್ಕೋಬೇಡಿ. ನೋಡಿ, ಇಷ್ಟು ಐಟಮ್ನ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಎಲ್ಲದನ್ನು ಹಾಕ್ಕೊಂಡೆ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ, 1 ಸ್ಪೂನು ಜೀರಿಗೆ, ಜಾಸ್ತಿ ಹಾಕೊಳ್ಳೋದು ಬೇಡ. ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತೆ. ಈಗ ಪೇಸ್ಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ. ಅರಿಶಿಣನೂ ಹಾಕ್ಕೋಬೇಡಿ. ಮತ್ತು ನೋಡಿ, ಈ ರೀತಿ ಅರಿಶಿಣ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಈಗ ನಾವು ಯಾವುದೇ ಕಾರಣಕ್ಕೂ ನೀರು ಹಾಕ್ದೇ ಪೇಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲದೆ ಹೋದರೆ, ಪೇಸ್ಟ್ ಮಾಡ್ಕೊಳ್ಳದೇ ಇದ್ದರೆ ಇನ್ನೂ ಟೇಸ್ಟ್ ಘಮ ಬರಬೇಕು ಅಂದರೆ ನೀವು ಇದರಲ್ಲಿ ಜಜ್ಕೊಳ್ಳೋದಿದೆಯಲ್ಲ, ಇದರಲ್ಲಿ ಜಜ್ಕೊಳ್ಳಿ. ಇದನ್ನು ನಾನೀಗ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಇದು ಏನಕ್ಕೆ ಬೇಕು ಅಂತ ಆಮೇಲೆ ಹೇಳ್ತೀನಿ. ಬಟ್ ಈರುಳ್ಳಿ, ಇದು ಮೆಣಸಿನ್ಕಾಯಿ, ಇದನ್ನೆಲ್ಲ ಏನಿದೆಯಲ್ಲ ಮಸಾಲೆನ, ಇದನ್ನು ನೀವು ಮಿಕ್ಸಿ ಮಾಡದೇ ಇದ್ದರೂ ಕೂಡ ಈ ರೀತಿ ಜಜ್ಜಿಕೊಂಡು ಇಟ್ಕೋಬೋದು. ಈಗ ನಾನು ಪೇಸ್ಟ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಒಗ್ಗರಣೆ ಹಾಕೋದನ್ನು ಹೇಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನಾನೀಗ ಗ್ಯಾಸ್ ಮೇಲೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಈಗ ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಕಾಯಬೇಕು ಎಣ್ಣೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಸಾಸಿವೆ, ಜೀರಿಗೆ, ಕರಿಬೇವು, ಅರಿಶಿಣ ಇದನ್ನು ಹಾಕ್ತಾಯಿದ್ದೀನಿ. ಚಟಪಟ ಅಂತ ಸಿಡಿಯುತ್ತೆ. ನಂತರ ಬೆಳ್ಳುಳ್ಳಿನ ನಾವು ಪೇಸ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಇದು ಏನಿದೆಯಲ್ಲ ನಾವು ಸ್ವಲ್ಪ ಜಜ್ಜಿಟ್ಕೊಳ್ಳೋಣ. ಏಕೆಂದರೆ ಇದು ಜಜ್ಜಿಟ್ಕೊಂಡಿದ್ದು ಹಾಕಿದರೆ ಇದು ಘಮ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ಕೂಡ ನಿಮಗೆ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಹುರ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಆ ಫ್ಲೇವರ್ನ ಬಿಡ್ಕೋಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ. ನಂತರ ಇದೇನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ನೋಡಿ, ಇದನ್ನು ಹಾಕ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಏನಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಅಂದರೆ, ಇದು ಚೆನ್ನಾಗಿ ನಾವು ಇದನ್ನು ಹಾಕಿರ್ತೀವಲ್ಲ ಕೊಬ್ಬರಿನ, ಅದು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗೆ ಮಿಕ್ಸ್ ಆಗಿ ಎಣ್ಣೆ ಅಂಶ ಮೇಲೆ ಬರಬೇಕು. ಚೆನ್ನಾಗಿ ಬೇಯಬೇಕಿದು ಕೂಡ. ಹಸಿ ಕೊಬ್ಬರಿ ಇರುತ್ತಲ್ಲ, ಹಂಗಾಗಿ ಚೆನ್ನಾಗಿ ಬೇಯಬೇಕು. ನೋಡಿ, ಯಾವ ರೀತಿ ಕುದೀತಾ ಇದೆ, ಎಣ್ಣೆ ಅಂಶ ಎಲ್ಲ ಮೇಲ್ಗಡೆ ಬಂದಿದೆ. ಈಗ ಏನು ಮಾಡೋದಂದರೆ, ಮಜ್ಜಿಗೆ ಸಾರಿಗೆ ಮೇನ್ ನಾನು ಸಪ್ರೇಟಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಮೊಸರನ್ನ ಮಂದಕ್ಕೆ ಕರೆದಿಟ್ಟಿದ್ದೀನಿ ಅಂತ ಹೇಳಿದ್ದೀನಲ್ಲ ನಾನು. ನೋಡಿರಿ, ಈ ಥರ ಕಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಡಿ ದಯವಿಟ್ಟು. ಇದಕ್ಕೆ ನಾನೀಗ 2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬೇಡಿ, ಕ್ವಾಂಟಿಟಿ ನೋಡಿ ಹಾಕ್ಕೊಳ್ರಿ ನೀವು. ನೋಡಿ, 1 ಸ್ಪೂನ್ ಹಾಕಿದ್ದೀನಿ. ಇದಾದ ನಂತರ ಈಗ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದನ್ನೀಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫುಲ್ಲು ನೋಡಿ, ಒಂದು ಡ್ರಾಪ್ ಕೂಡ ಹಿಟ್ಟು ಕಾಣಿಸ್ಬಾರ್ದು, ಆ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದಾದರೆ ಸರಿ. ಇಲ್ಲದೆ ಹೋದರೆ ಒಂದು ಕೆಲಸ ಮಾಡಿ, ನಿಮಗೆ ಇನ್ನೂ ಬೇಗ ಆಗಬೇಕು, ಹಗುರಾಗಬೇಕು ಅನ್ನೋದಾಯ್ತು ಅಂದರೆ ಇದನ್ನು ಮಿಕ್ಸಿ ಮಾಡ್ಕೊಂಬಿಡ್ರಿ. ಈಗ ನೋಡಿರಿ, ಹಾಕ್ತೀನಿ. ಈ ರೀತಿ ಹಾಕ್ಕೊಳ್ಳೋದು ಚೆನ್ನಾಗಿ ಕುದಿಬೇಕಿದೀಗ. ನೋಡಿ ಗೈಸ್, ಈ ರೀತಿ. ಅಕ್ಕ ಎಲ್ಲೋಗಿದ್ಲು ಇಷ್ಟು ದಿನ, ಎಲ್ಲೋಗಿದ್ಲು ಅಂದ್ಕೊಂಡಿರ್ಬೋದು. ಬಟ್ ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಪರ್ಸ್ನಲ್ ರೀಸನ್ನಿಂದ. ಈಗ ನೋಡಿ, ಮತ್ತೆ ಶುರು ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ಫ್ರೆಂಡ್ಸ್ ಎಲ್ಲ ಅಕ್ಕ ಯಾಕೆ ನಿಲ್ಲಿಸಿದೀಯ ಅಕ್ಕ, ನೀನು ಚೆನ್ನಾಗಿ ಮಾಡ್ತಿದ್ದೀಯಾ, ದಯವಿಟ್ಟು ಮಾಡೋಕ್ಕ ಅಂತ ಅಂದರು. ಬಟ್ ಅದೇ ಹೇಳಿದ್ನಲ್ಲ, ನಂದೇನೋ ಸ್ವಲ್ಪ ರೀಸನ್ ಇತ್ತು, ಹಾಗಾಗಿ ಬಿಟ್ಟಿದ್ದೆ. ಈಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ಸಪೋರ್ಟ್ ಮಾಡಿದ್ದೀರ ಕೂಡ ತುಂಬ ಖುಷಿ ಇದೆ. ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಮಜ್ಜಿಗೆ ಸಾರು ಇದೊಂಥರ, ಇದು ಯಾವ ರೀತಿ ಅಂದರೆ ನಮ್ಮ ಉತ್ತರ ಕರ್ನಾಟಕದಾಗೆ ಸಖತ್ ಫೇಮಸ್ಸು, ಸಖತ್ ಮಾಡ್ತಾರೆ ಕೂಡ. ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ಒಂದು ಸರಿ ನೀವು ಮನೇಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮಜ್ಜಿಗೆಗೆ ಮಾತ್ರ
ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬೇಡಿ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ನಾವು ಹಾಕಲೇಬೇಕಲ್ವಾ. ನೋಡಿ, ಈಗ 1 ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ನೀವು ಕ್ವಾಂಟಿಟಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ ಗೈಸ್, ಸ್ವಲ್ಪ ಮಂದಗಾಗಿದೆ, ಅದಕ್ಕೆ ನಾನು ಈಗ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ನೀರನ್ನು ಹಾಕ್ಕೊತೀನಿ. ನನಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊತೀನಿ. ಇದನ್ನು ಮಾತ್ರ ನೀವು ಚೆನ್ನಾಗೆ ಕುದಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕುದಿಬೇಕಿದ್ದೀನಿ. ಇನ್ನು ಶುರು ಆಗ್ತಾಯಿದೆ ಕುದಿಲಿಕ್ಕೆ. ಚೆನ್ನಾಗೇ ಕುದಿಬೇಕು. ಅನ್ನ ಕುಂಡು ನೋಡಿ ರೈಸಿಗೆ, ವೈಟ್ ರೈಸಿಗೆ ವಾವ್ ಸಖತ್ತಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಇನ್ನೂ ಒಂದು ರೀತಿ, ಇನ್ನೂ 2 ರೀತಿ ಇದೆ ಮಜ್ಜಿಗೆ ಸಾರು ಮಾಡೋದು. ಅದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂಥರ ಸುಲಭ, ಅದು ಒಂಥರ ಸುಲಭ ಇರೋದನ್ನೇ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ನೋಡಿ ಈ ರೀತಿ. ನೋಡಿ ಗೈಸ್, ವಾವ್ ಸಖತ್ತಾಗಿದೆ ರೀ. ಸ್ಮೆಲ್ ಮಾತ್ರ ಆಸಮ್ ಆಗಿದೆ. ನೀವು ಒಂದು ಸರಿ ಟ್ರೈ ಮಾಡಿ ಮನೆಯಲ್ಲಿ, ಒಂದು ಸರಿ ಮಾಡಿ ನೋಡಿ, ಗೊತ್ತಾಗ್ಬಿಡುತ್ತೆ ಎಷ್ಟು ಸಖತ್ತಾಗಿದೆ ಗೊತ್ತಾ. ನನಗೆ ಹಂಗೆ ಕುಡಿಲೂಬೋದು ಕೂಡ. ಇದನ್ನು ಊಟಕ್ಕೆ ಅನ್ನಕ್ಕೆ ಅಂತಲ್ಲ, ಚಪಾತಿಗೆ ಊಟ ಮಾಡ್ಬೋದು, ಕುಡಿಬೋದು. ಒಂದು ಲೋಟದಲ್ಲಿ ಹಾಕ್ಕೊಂಡು ರೈಸಿಗೆ ಊಟ ಮಾಡ್ಬೋದು. ನೋಡಿ ನಾನೀಗ ರೈಸ್ ಮಾಡಿದ್ದೀನಿ, ರೈಸಿಗೆ ಸಾಂಬಾರು ಹಾಕ್ಕೊಂಡು ವಾವ್ ನಿಜವಾಗ್ಲೂ ಎಷ್ಟು ಸಖತ್ತಾಗಿದೆ ಗೊತ್ತಾ. ನೀವು ಒಂದು ಸರಿ ಟ್ರೈ ಮಾಡಿ, ಬಿಡಬೇಡಿ ಯಾವುದೇ ಕಾರಣಕ್ಕೂ. ನೋಡಿ ಗೈಸ್, ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.